ಸುಮಾರು ಟೈಮ್ ಆಗಿತ್ತು ಹೋಗಿ. ನಾನು ಲಿಂಕ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ನೋಡಿ ಅಂತ. ಹಿಂಗಪ್ಪ ಕೂತ್ಕೊಳ್ಳಿ, ನಾನು ಧೈರ್ಯ ಮಾಡಿ. ಈ ಥರ ಬ್ರೈಟ್ ಡ್ರೈ ಫ್ರೂಟ್ಸ್ ಇದ್ದಂಗಿದೆ ಪಾಪ. ಇದು ಆ್ಯಕ್ಚುಲಿ ಸಾಂಬ್ರಾಣಿ. ಇದು ನಾವು ಚಿಕ್ಕವರಿದ್ದಾಗ ಇದು ನೋಡಿ ಎದ್ರುಕೊಂತ ಇದ್ವಿ. ನವಿಲ 2 ಆನೆ ಇದೆ, 2 ಮೀನಿದೆ. ಏನು ಹಿಂಗ ಆಗ್ತವೆ ಇವೆಲ್ಲ, ಮುದ್ದಾಗೈತಿದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂದರೆ ಇವತ್ತು ಫ್ರೈಡೇ ಆ್ಯಂಡ್ ಅಮಾವಾಸ್ಯೆ, ವರ್ಷದ ಲಾಸ್ಟ್ ಅಮಾವಾಸ್ಯೆ ಅಂತ ಇವತ್ತು ಅಪೆರೆಂಟ್ಲಿ. ಇವತ್ತು ನಾವು ಮನೆ ದೇವ್ರು ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತಿದ್ದೀವಿ. ನನಗಂತೂ ಕೋಲ್ಡ್ ಬಿಟ್ಟೇ ಇಲ್ಲ. ಸೊ ನಾವು ಹೋಗ್ತಿರೋದು ಪಟ್ಲದಮ್ಮನ ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ನೀವು ತಿಪ್ಪೂರು ನೋಡಿದ್ದೀರಾ, ಸ್ವಲ್ಪ ಗ್ಲಿಮ್ಸ್ ತೋರಿಸಿದ್ದೀನಿ ಅಷ್ಟೇ, ನಮ್ಮ ಅಪ್ಪನ ಜೊತೆ ಊರೆಲ್ಲ. ಇವತ್ತು ಆ್ಯಕ್ಚುಯಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಸುಮಾರು ಟೈಮ್ ಆಗಿತ್ತು ಹೋಗಿ. ನಾನು ಅದಕ್ಕೋಸ್ಕರ ಗೋಯಿಂಗ್ ನೌ. ನಮ್ಮ ಜೊತೆ ಅಪ್ಪ, ಅಮ್ಮ, ದೊಡ್ಡತೆ, ಚಿಕ್ಕತೆ ಆ್ಯಂಡ್ ಮೈಸೆಲ್ಫ್. ಒಂದು ಸ್ವಲ್ಪ ಪೂಜೆ ಸಾಮಾನು ರೆಡಿ ಮಾಡ್ಕೋಬೇಕು. ಸೊ ಶುರು ಮಾಡೋಣ. ಇಷ್ಟು ಐಟಮ್ಸ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ದೇವ್ರ ಪೂಜೆ ಸಾಮಾನು ಬುಟ್ಟಿಲಿ ಇಟ್ಕೊಂಡಿದ್ದೀನಿ. ನನ್ನ ವಾಟರ್ ಬಾಟಲ್ ಆ್ಯಂಡ್ ಮೈ ವ್ಯಾನಿಟಿ ಬ್ಯಾಗ್. ಬೇಕಾಗಿ ಟೈಮಲ್ಲೇ ಕೂದಲು ಬೇಗ ಒಣಗಲ್ಲ. ಅದು ಈ ನೆಗಡಿ ಆದಾಗೆಲ್ಲ ಒಣಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ತಿಂಡಿಗೆ ಅಂತ ಫಸ್ಟ್ ಸ್ಟಾಪ್ ಕೃಷ್ಣ ಕೇಶವದಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ತಿಂಡಿ ತಿನ್ಕೊಂಡು ಹೋಗೋದು. ನನ್ನ ಔಟ್ಫಿಟ್ ಫಾರ್ ದ ಡೇ. ಲಿಂಕ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ನೋಡಿ ಅಂತ. ಇಲ್ಲ ತೆಗಿತಿಲ್ಲ, ನೀವು ನಿಂತಿಲ್ವಲ್ಲ. ಅಪ್ಪ ಬಿಸಿಲು ಬೀಳುತ್ತೆ ತುಂಬ ಪಾಪ. ಅವ್ರಿಗೆ ಎಲ್ಲಾದ್ರೂ ಫೋಟೋ ತೆಗಿಬೇಕು. ನಾಟಿ ಕೋಳಿ ಹುಡ್ಕೊಂಡು ಬಾಗಡಿ ಪಾಳಿ ಎಲ್ಲ ಓಡಾಡ್ತಾ ಇದೀವಿ. ನಾಟಿ ಕೋಳಿ ಹುಡ್ಕೊಂಡು ನಾವೀಗ ಯಡಿಯೂರು ತನಕ ಬಂದಿದ್ದೀವಿ. ಐ ಹೋಪ್ ಇಲ್ಲದ ನಮಗೆ ನಾಟಿ ಕೋಳಿ ಸಿಗುತ್ತೆ ಅಂತ. ಅಪ್ಪ ಯಡಿಯೂರು ಎಷ್ಟು ದೂರ ಹೇಳಪ್ಪ ನಮಗೆ? ನಮ್ಮ ತಿಪ್ಪೂರಿಂದ 5 ಕಿಲೋಮೀಟರ್. ಅಪ್ಪ ಇಲ್ಲಿ ನೋಡಪ್ಪ, ಇಲ್ಲಿ ಯಾವುದೋ ಇದೆ. ಫುಲ್ ಸ್ಟೈಲ್ ನೋಡಿ, ಪಂಚೆ ಎತ್ಕೊಂಡು ಬಿಸಿಲಲ್ಲಿ ಹೆಂಗೆ ಹೋಯ್ತವ್ರೆ ಅಂತ. ಕೋಳಿ ನೋಡಿ ಎಲ್ಲ ಹೇಗವೆ ಇಲ್ಲಿ, ಕಲರ್ 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 ಕಲರ್. ಇದು ಕಾಲೆಲ್ಲ ಕಪ್ಪೈತಲ್ಲ. ತಾಳಕ್ಕೆ ಬಂದಿದ್ವಲ್ಲ, ಅದಕ್ಕೆ ಹಂಗೆ ಇಲ್ಲೇ ಜಲ್ಗೇರಮ್ಮನ ದೇವಸ್ಥಾನ ಇದೆ. ನಮ್ಮಮ್ಮ ಅತ್ತೆ ಎಲ್ಲ ಒಳಗೋಗಿದ್ದಾರೆ. ನಮ್ಮ ಡ್ಯಾಡಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನಾವು ದರ್ಶನ ಮಾಡ್ಕೊಂಬಂದ್ಬಿಡೋಣ ಒಂದು ರೌಂಡು. ನೋಡಿ ಹೆಂಗಿದೆ ಎಂಟ್ರೆನ್ಸಲ್ಲೇ. ಸಿಕ್ಕಾಪಟ್ಟೆ ರಶ್ ಇದೆ ಡ್ಯಾಡಿ. ಹಾಂ, ಜೋರ ಮಾತಾಡು, ನೀವು ಒಬ್ಬನೇ ಮಾತಾಡಿದ್ರೆ. ಇದು ಒಂದು ಶಕ್ತಿ ಕೇಂದ್ರ ಯಡಿಯೂರು ಹುಬ್ಳಿ ಜಲ್ದಿಗೆರೆ ಗ್ರಾಮದಲ್ಲಿದೆ. ನಮ್ಮನ್ನ ಜಲ್ದಿಗೆರಮ್ಮ ಅಂತ ಕರೀತಾರೆ. ಮತ್ತೊಂದು ಹೊರಗಡೆ ಇಡ್ಲಿ ಇದೆ ದೇವರು, ಇಲ್ಲಿ ತಲೆ ಹೊಡೆಯೋದು, ದೇವ್ರ ಪೂಜೆ ಮಾಡೋದು, ಯಾವುದೇ ಅಡೆತಡೆ ತೊಂದರೆಗಳಿದ್ರೆ ಎಲ್ಲವನ್ನು ಪರಿಹಾರ ಆಗುತ್ತೆ. ಇಲ್ಲಿ ಬಂದು ಪೂಜೆ ಮಾಡಿ ಆ ಅಮ್ಮನ ತಲೆ ಹೊಡೆದ್ರೆ ಪೂಜೆ ಮಾಡಿಸಿ ಮೊದಲು ತುಂಬೋದು, ಮಕ್ಕಳೆಲ್ಲ ಮರಿ ಎಲ್ಲ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದರಂತೆ ಅಮ್ಮನ ನಡೆಸ್ಕೊಡ್ತಾರೆ. ನೋಡಿ ನಾಯಿ ಎಷ್ಟು ನೆಮ್ಮದಿಯಾಗಿದೆ. ಇಲ್ಲಿ ಇದು ಇದಲ್ಲಿ ಮಲಗಿದೆ. ಇದು ಮೋಸ್ಟ್ಲಿ ಕೊಂಡ ಅನ್ಸುತ್ತೆ ಜಾಗ ಪೂರ್ತಿ ಅಲ್ಲ, ಪೂರ್ತಿ ಕೊಂಡ ಅನ್ಸುತ್ತೆ. ನಮ್ಮಪ್ಪ ಕಾಲ ಹತ್ರ ಕೋಳಿ ಹಾಕೊಂಬಿಟ್ಟವ್ರೆ. ಹೆಂಗಪ್ಪ ಕೂತ್ಕೊಳ್ಳಿ, ನಾನು ಧೈರ್ಯ ಮಾಡಿ. ಕತ್ತೆ ಎಲ್ಲ ಎತ್ಬಿಟ್ಟ ಹೋದು ಇಟ್ರಿಲ್ವಲ್ಲ ಕೂರಕ್ಕೆ. ಕುಕ್ಕಿಕ್ಬಿಟ್ರೆ ಅಯ್ಯೋ, ಕತ್ತೆದ್ ಬೇರೆ ನೋಡ್ತೈತಪ್ಪ. ಚಕ್ಕ ಮಕ್ಳು ಹಾಕೊಂಡು ಭಯ ಪಟ್ಬಿಟ್ಟತ್ತು. ನನ್ನ ಪರಿಸ್ಥಿತಿ ನೋಡಿ, ಹೆಂಗೆ ಚಕ್ಕ ಮಕ್ಳು ಹಾಕೊಂಡು ಕೂತಿದ್ದೀನಿ. ಇದು ನೋಡಿ, ಇದು ಕತ್ತೆತ್ಬಿಟ್ಟು ಯಪ್ಪ ನೋಡು ಹೆಂಗೆ ನೋಡ್ತಾನೆ ಐತೆ. ನನಗೆ ಭಯ ಆಯ್ತೈತೆ. ಹಿಂಗೆ ಕಷ್ಟಪಡ್ಕೂವಪ್ಪ ಹೋಗಿ ರೀಚ್ ಆಗೋಣ ಅಂದರೆ ಇವ್ರು ಸೌತೆಕಾಯಿ ತಿನ್ಕೊಂಡು ಕೂತವ್ರು. ಓ, ಅದು ಯಾರಾಡ್ತಾರೆ ಬನ್ನಿ. ಮಿಕ್ಸ್ಚರ್, ಕಡೆಪುರಿ, ಹಣ್ಣು, ಹ್ಞೂ ಅರ್ಶಿನ ಕುಂಕುಮ ಇಡತ್ತೆ. ಅವೆಲ್ಲ ಇಟ್ಟಿಲ್ಲ. ಬೆಳೆದಲ್ಲೇ ನೋಡಿ ಎಷ್ಟು ಚೆನ್ನಾಗೈತಪ್ಪ. ಧನಿಯಾ ಬೀಜ ನೋಡಿ, ಕಬು ಫುಲ್ಲು ಸಂತೆ ಕಣಪ್ಪ ಇದು. ನೋಡಿ ಇದೆ ನಮ್ಮ ದೇವಸ್ಥಾನ. ಫಸ್ಟ್ ಈ ಕಾಂಪೌಂಡ್ ಎಲ್ಲ ಇರಲಿಲ್ಲ, ಈಗ ಕಾಂಪೌಂಡ್ ಹಾಕ್ಸಿ ಅಭಿವೃದ್ಧಿ ಮಾಡಿದ್ದಾರೆ. ಈ ಛತ್ರ ಕಟ್ಟಿದ್ರಲ್ಲ ಅವಾಗ ಮಾಡಿದ್ದು. ಇದೇನೋ ಗಣೇಶನ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಅಪ್ಪ ಅದೇನಲ್ಲ ಮಂಟಪ ಥರ ಐತಲ್ಲ, ಬನ್ನಿ ಮಂಟಪ. ಓ, ಇದು ಅಲ್ಲಿ ಈ ದಸರಾ ಟೈಮ್ಗೆ ಬಿಟ್ರೆ ದೇವಸ್ಥಾನ. ಸಿಕ್ಕಾಪಟ್ಟೆ ಬಿಸಿಲೈತೆ. ಒಬ್ಬ ಕೈ ಇಲ್ಲೇ ಟ್ಯಾಂಕಲ್ಲಿ ಕಾಲು ತೊಳ್ಕೊಂಬೋಣ ಒಂದು ರೌಂಡು.
ತಣ್ಣಗೈತಲ್ಲಪ್ಪ ನೀರು. ನೋಡಿ ನಮ್ಮ ದೇವಸ್ಥಾನ ಜಗ್ಲಿ ಈಗಿಲ್ಲೆಲ್ಲ ಐಟಮ್ ತಟ್ಟೆ ಸಾಮಾನು ಜೋಡಿಸ್ಕೊಂತೀವಿ. ಬನ್ನಿ ಹೋಗೋಣ. ಇಲ್ಲೈತಪ್ಪ ತಟ್ಟೆ ತಂದಿದ್ದೀವಿ. ಇದು ದೇವರಿಗೆ ಉತ್ಸವಕ್ಕೆ ಅಂತ ತಂದಿರೋ ಸೀರೆ. ಇಬ್ರಿಗೂ ಸೇಮ್ ಡಿಸೈನ್, ಆದರೆ ಕಲರ್ ಬೇರೆ ಬೇರೆ. ಒಂಥರ ಬ್ರೈಟ್ ಬ್ಲೂ ಕಲರ್ ಸ್ಯಾರಿ. ಎರಡೈತೆ ಬಿಡಿ. ಆಮೇಲೆ ಇದೊಂದು ಬ್ರೌನ್ ಕಲರ್ ಸ್ಯಾರಿ. ಸಿಸ್ಟರ್ಸ್ಗೆ ಇಬ್ರಿಗೂ ಮಾಡ್ಲಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲ ನಮ್ಮಮ್ಮ ಎರಡು ಮಾಡ್ಕೊಂಡು ಒಂದು ಪೂಜೆ ಸಾಮಾನು ಇಟ್ಕೊಂಡಿದ್ದಾರೆ. ಜೋಡಿಸ್ತಾ ಇದ್ದಾರೆ ಇದರಲ್ಲಿ ಎಲ್ಲ. ಇದು ನಮ್ಮ ದೊಡ್ಡತೆದು, ನಮ್ಮ ಚಿಕ್ಕತೆದು. ಇದೇ ಬುಟ್ಟಿಲ್ ತಂದಿದ್ದೀನಿ ನಾನು. ಇಲ್ಲಿ ಹಿಂಗೆ ಎಂಟ್ರ್ ಆದಮೇಲೆ ತರೀರಿ ನೋಡಿ ಹಿಂಗಿದೆ. ಓ ಕ್ಯಾಮ್ರಲ್ಲಿ ಹಾಕ್ಸ್ಬಿಟ್ಟಿದ್ದಾರೆ ನೋಡಿ, ಹಿಂಗಿದೆ. ಫುಲ್ ಕಂಬದ ದೇವಸ್ಥಾನ ಇದು. ಅಲ್ಲ ಸಿಮೆಂಟೇ. ಇದಿಷ್ಟು ದೇವ್ರ ಸಾರಿಗಳು. ಯಾರಿಗೂ ಕೊಡಲ್ಲ ಆ್ಯಕ್ಚುಲಿ ಇದನ್ನು, ದೇವ್ರಿಗೇನೆ ಫುಲ್ಲು. ಇದು ದೇವ್ರದ್ದು ತಿಜೋರಿ. ಆಮೇಲೆ ಇಲ್ಲಿ ಕಾವಲು ಕಾಯೋರು ಹೆಂಗೈತೆ ನೋಡಿ. ನಾವು ಚಿಕ್ಕವರಿದ್ದಾಗಿದ್ದು ನೋಡಿ ಎದ್ರುಕೊಂತ ಇದ್ವಿ. ಆ ಕಡೆನೂ ಒಂದೈತೆ. ಇಲ್ಲಿ ನೋಡಿ ಇದು ಹಿಂಗಿದೆ. ಸ್ಕ್ಯಾವೈ ನಮ್ಮಪ್ಪ ಇಲ್ಲೂ ದೇವಸ್ಥಾನ ಫುಲ್ ಹೊಗೆ ಮಾಡ್ತಾವ್ರೆ. ಫುಲ್ ಹೊಗೆ ಆಯ್ತದೆ ಪಾಪ. ಇದು ಬಾಗಿಲ ಹತ್ರ ಇಡ್ಬೇಕು. ಅಲ್ಲಿಡ್ತೀನಿ ಒಂದು ಮುಂದೆ, ದೇವಸ್ಥಾನ ಮುಂದೆ ಅಲ್ವಾ. ಫುಲ್ಲು ನೋಡಿ ಉರಿತದೆ. ಬಿಸಿ 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 ಅಬ್ಬಾ, ಬಿಸಿ 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 ಬಿಸಿ. ಹೆಂಗಿಡೋದಿದು ಅಬ್ಬಾ. ಹಿಂಗೆ ಇಟ್ಟಿದ್ದೀನಿ ಅಷ್ಟೇ. ಈ ಬಿಸಿಲಲ್ಲಿ ನಾನು ದಿನ ಓಡಾಡ್ಬಿಟ್ರೆ ಟಮಾಟ ಆಗ್ಬಿಡ್ತೀನಿ. ಟಮಾಟ. ಸೊ ಇದು ನಮ್ಮ ಊರಿನ ಶಿವನ ದೇವಸ್ಥಾನ, ಬೊಂಬರಾಯ ಸ್ವಾಮಿ. ಟ್ಯಾಂಕ್ ಇದೆ ನೋಡಿ ಫುಲ್ಲು ಸುತ್ತಲೂ. ಹಳೇ ದೇವಸ್ಥಾನ, ನಮ್ಮ ಅಪ್ಪನೇ ನೋಡಿ ದೇವಸ್ಥಾನ ಇದು. ಇಲ್ಲೊಂದ್ಸತಿ ನಾವೆಲ್ಲ ಪೂಜೆ ಮಾಡಿಸಿದ್ದೀವಿ. ಒಳಗೆ ತೋರಿಸ್ತೀನಿ ಹಿಂಗೈತೆ ಅಂತ ನೋಡಿ. ಇಷ್ಟೇ ಕಲ್ಕಲ್ಲು, ಸಣ್ಣ ಸಣ್ಣ ಕಲ್ಕಲ್ಲು. ಅದೇ ಶಿವ ಇಲ್ಲಿ. ಯಾವುದೋ ಕಾಲದ ಋಷಿಮುನಿಗಳು ಇದು ಸ್ಥಾಪನೆ ಮಾಡಿದ ಜಾಗ. ಮುಂಚೆ ಉತ್ತದಲ್ಲಿ ಒಳಗಿತ್ತು ಗುಡಿ. ಇದು ದೇವರ ಅನುಮತಿ ತೊಗೊಂಡು ಆಮೇಲೆ ಇದನ್ನು ಕಟ್ಸಿರೋದು. ಇದು ಅಲ್ಲಿ ದೂರದಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಅದೇ ಅಡ್ಡಾಡ. ಅಲ್ಲಿ ನೀರು ತುಂಬಿಟ್ಟೈತೆ ನೋಡಿ. ಏನೋ ಬೆಳೆದವ್ರಲ್ಲ ಇಲ್ಲಿ. ಅಪ್ಪ ಇದೇನಿದು ಬೆಳೆದಿರೋದಿಲ್ಲ? ಓ ರಾಗಿ. ಝೂಮ್ ಆಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ದಿಸ್ ಇಸ್ ರಾಗಿ. ಈ ಕಡೆನೂ ರಾಗಿನೇ. ಇಲ್ಲಿ ಇದೆಯಲ್ಲ ಬೊಂಬ್ರೈಸ್. ಇದು ಏನದು ಏನಪ್ಪ ಇದು ಮರ? ಅಪ್ಪ ಇದೇನು ಮರ? ಇದು ಈ ಬಿಲ್ಪತ್ರೆ ಮರ ಇದೆಯಲ್ಲ ನೋಡಿ ಹೆಂಗಿದೆ. ಎಷ್ಟು ವರ್ಷದ ಹಳೇದು. ಡ್ಯಾಡಿ ಅದು ಎಲ್ಲಿಂದನೋ ಅದ್ರದ್ದು ಸಸಿ ತಂದಿದ್ರು ಅನ್ಸುತ್ತೆ. ಅದನ್ನು ಹಾಕಿರೋದು. ಅದು ಹಾಕಿದ ಮೇಲೆ ಇಷ್ಟು ದೊಡ್ಡದಾಗಿದೆ. ಸುಮಾರು ವರ್ಷದಿಂದ. ನವಿಲ ಅದೇ ಅನ್ಸುತ್ತೆ ಕೂಗಿದ್ದು. ಎಲ್ಲೋ ಇರಬೇಕು ನವಿಲು. ಎಲ್ಲಿರುವೆ ನವಿಲು ಗರಿ. ಇಲ್ಲಿ ಸ್ವಲ್ಪ ಓಡಾಡಕ್ಕೆ ಎದುರ್ಕೊಂತಾರೆ, ಹಾವು ಕಾಟ ಇದೆ ಅಂತ. ಆ್ಯಕ್ಚುಲಿ ಹುತ್ತ ಇದು ಆಯಿತಾ. ಈಗ ಮೇಂಟೆನೆನ್ಸ್ ಇಲ್ದೇನೋ ಮಳೆಯಿಂದನೋ ಗೊತ್ತಿಲ್ಲ, ಫುಲ್ಲು ಎಲೆ ತುಂಬ್ಕೊಂಬಿಟ್ಟವೆ, ಗೊಬ್ಬರ ಬೆಳೆದ್ಬಿಟ್ಟವೆ, ಏನೋ ಸಸಿ ಆಗ್ಬಿಟ್ಟವೆ, ಏನೋ ಒಟ್ನಲ್ಲಿ ಬೆಳ್ಕೊಂಬಿಟ್ಟಿದೆ. ಇದು ಆ್ಯಕ್ಚುಲ್ ಹುತ್ತ ಇದು. ಪೂಜೆ ಮಾಡ್ತಾರೆ ನೋಡಿ, ಅಲ್ಲೆಲ್ಲ ಕುಂಕುಮ ಎಲ್ಲ ಇದೆ ಆ ಭಾಗದಲ್ಲಿ. ಇದು ನೀಮ್ ಟ್ರೀ ಅಷ್ಟೇ. ಇದು ತೀರಾ ಒಳಗಡೆ ಪಾರ್ಟಲ್ಲಿ ಇರೋದ್ರಿಂದ ಯಾರೂ ಅಷ್ಟಾಗಿ ಜಾಗದಲ್ಲಿ ಓಡಾಡಲ್ಲ. ಸುಮಾರು ಜನ ರಾತ್ರಿ ಹೊತ್ತು ಇಲ್ಲಿ ಓಡಾಡೋಕ್ಕೆ ಭಯ ಪಡ್ತಾರೆ ಕೂಡ. ಏನೋ ನಂಬಿಕೆ ಅಲ್ಲ. ಸೊ ಬನ್ನಿ ಪೂಜೆ ಮಾಡೋಣ. ಮೀರಿದ ಉನ್ಮನ ಸೇರಿದನು, 6 3 ಮೀರಿದ
ಫಸ್ಟ್ ಟೈಮ್ ಕಣ್ಜ ಇಷ್ಟು ದೊಡ್ಡದಾಗಿ ಗೂಡು ಕಟ್ಟಿರೋದು ನಾನು ನೋಡಿದ್ದು ಬೆಂಗಳೂರಲ್ಲಿ ಸಣ್ಣ ಸಣ್ಣದಾಗಿ ನೋಡ್ತಿದ್ದೆ. ಆ್ಯಕ್ಚುಲಿ ಇದು ಲಕ್ಷ್ಮಿ ಅಂತಾರೆ ಗೂಡು ಕಟ್ಟಿದ್ರೆ, ಸೊ ಮೆಮರಿ ಆಗಿರಲಿ ಅಂತ ರೆಕಾರ್ಡ್ ಮಾಡಿದೆ. ಸ್ವಲ್ಪ ಭಯ ಆಯಿತು. ನಮ್ಮೂರಿಂದ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದು ಆ್ಯಕ್ಚುಲಿ ಯಾರೋ ರೀಸೆಂಟಾಗಿ 5-6 ಮಂತ್ಸ್ ಬ್ಯಾಕ್ ಮಾಡಿಸ್ಕೊಟ್ಟಿದ್ದು. ಇಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ದೇವಸ್ಥಾನ ಸುತ್ತಲೂ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಅದು ಶಿವನ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನದ ಸುತ್ತಲೂ ಇಲ್ಲಿ ಹಳ್ಳಿ ಕಡೆ ಇದೀವಿ ಚಂದ. ಇಲ್ಲಿ ಕಂಬದಲ್ಲಿ ಗಣೇಶ ಇದೆ. ನಾನು ಫಸ್ಟ್ ಏನು ಮಾಡ್ತಿದ್ದೆ ಚಿಕ್ಕವಳಿದ್ದಾಗ ಅಂದರೆ ಇಲ್ಲೇ ಪ್ರದಕ್ಷಿಣೆ ಆಗ್ತಾಯಿದ್ದೆ ಹಿಂಗೆ ಗಣೇಶ. ಇದು ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಭಾಳ ಚೆನ್ನಾಗಿದೆ. ಗೋವಿಂದ ತಿಮ್ಮಪ್ಪ ಅದರೇ ಶೇಷಾದಿವಾಸ ಗಣಾದಿವಾಸ ದಿನಾದಿವಾಸ ಹಣಾದಿವಾಸ ಶಿವಾದಿವಾಸ ಶಿವಾದಿವಾಸ ಕಂಕಾದಿವಾಸ ಗೋವಿಂದ ತ್ರಿಪುರೇಶ ತಿಮ್ಮಪ್ಪ ಗೋವಿಂದ ಗೋವಿಂದ ಗೋವಿಂದ. ಶೇಷಾಚಲವಾಸನೆ ಬಾರೋ ಮಂದಗಿರಿಯ ನೆತ್ತಿದ ನಂದ ಮೂರುತಿಯ ಬಾರೋ ನಂದನ ಕಂದ ಗೋವಿಂದ ಮುಕುಂದ ಇಂದಿರೆಯ ರತನೆ ಬಾರೋ ನೋಡಿ ನಮ್ಮ ತಾತನ ಕಾಲದಿಂದನೂ ಈ ಕಲ್ಲೆಲ್ಲ ಹಂಗೆ ಇದೆ, ಏನೂ ಬದಲಾಯಿಸಿಲ್ಲ. ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲೂ ಇದೆ, ಏನೋ ನಮಸ್ಕಾರ ಮಾಡ್ತಿರೋದು ಅನಿಸುತ್ತೆ. ಅಲ್ಲಿ ನೋಡಿ ಅಲ್ಲಿ ಏನೋ ಇದೆ, ಅದು ಏನೋ ಅಂತ ಗೊತ್ತಾಗಲ್ಲ. ಈ ಊರಲ್ಲಿ ಏನೇನೋ ಸೌಂಡ್ ಬರ್ತಾವಲ್ಲ ಗಿಡ ಮರದಿಂದ. ಇಲ್ಲಿ ನೋಡಿ, ಇದು ಪ್ರಾಬಬ್ಲಿ ಒಂದು ಅರ್ಥ ಇರುತ್ತೆ ನನ್ನ ಪ್ರಕಾರ. ಅದು ಯಾರೂ ಬಿಡಿಸಿ ಹೇಳಿಲ್ಲ ಇದುವರೆಗೂ. ಅಲ್ಲಿ ನೋಡಿ ಆಮೆ ಇದೆ, 2 ಆನೆ ಇದೆ, 2 ಮೀನಿದೆ. ಅದು ಬೇಟೆ ಆಡ್ತಾ ಇರೋದಾ ಗೊತ್ತಿಲ್ಲ. ಬಟ್ ಈ ಥರ ಕಚ್ಕೊಂಡು ಫೇಸ್ ಟು ಫೇಸ್ ಇರೋದಕ್ಕೆ ಒಂದು ಕಾರಣ ಇರುತ್ತೆ. ನನ್ನ ಬಿಲೀಫ್ ಏನಂದರೆ ಹಿಂದಿನ ಕಾಲದಲ್ಲಿ ಮಾಡಿರೋದಕ್ಕೆಲ್ಲ ಏನಾದರೂ ಒಂದು ರೀಸನ್ ಇರುತ್ತೆ, ಬಟ್ ಯಾರೂ ಆ ರೀಸನ್ನ ತಿಳ್ಕೊಂಡಿರೋಲ್ಲ. ಸೊ ಇದು ಬೊಂಬರಾಯ ಸ್ವಾಮಿದದ್ದು ಟೆಂಪಲ್ದೊಂದು ಇಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಹೊರಡುವ ಸಮಯ. ಚಪ್ಪಲ್ ಹಾಕೊಂಡು ಬರ್ಬೋದಾ ಕಟ್ಟಿಗೆ ಒಳಗೆ? ಅಯ್ಯೋ ಒಂದು ಬೇಬಿ ಹಸು ಏನು ಹಿಂಗೆ ಆಗ್ತವೆ ಇವೆಲ್ಲ? ಅಯ್ಯೋ ಎಷ್ಟು ಕ್ಯೂಟ್ ಆಗೈತೆ ನೋಡು. ಅಯ್ಯೋ ಅಯ್ಯೋ ಮುದ್ದಾಗೈತಿ ಇದು. ಇನ್ನು ಚಿಕ್ಕದಪ್ಪ ಇದು. ತಿರ್ಗು ಈ ಕಡೆ. ಏಯ್ ತಿರುಗ್ಲಾ? ಹುಡುಗನ ಹುಡುಗಿನ ಇದು? ಇವ್ಯಾಕೆ ಹಿಂಗ್ ಮಾಡ್ಕೊಂಡು ಏನಪ್ಪ ಹಿಂಗವಿ? ಇಲ್ಲ ಇವೆಲ್ಲ ನಾಟಿ ಕೋಳಿನೇ ಕಣಪ್ಪ. ಏನ್ ಹಿಂಗ ಹಾಕೊಂಡ್ ಬರ್ತಿದೆ? ಎಲ್ಲ ಹಸು ಇದೆ. ಇದೆಲ್ಲ ಎಮ್ಮೆನಾ? ಇಲ್ಲ ಇದನ್ನು ಹಸು. ಅದೊಂದು ಎಮ್ಮೆ. ಅಯ್ಯೋ ಇದು ನೋಡಿ ಎಷ್ಟು ಮುದ್ದಾಗೈತೆ. ಇದು ಹುಡುಗನ ಹುಡುಗಿನ ಹೆಂಗ್ ಗೊತ್ತಾಗುತ್ತೆ ಇವಾಗ? ಅಯ್ಯೋ ಸಾಫ್ಟ್ ಆಗೈತೆ ನೋಡಪ್ಪ. ಫಸ್ಟ್ ಆಚೆ ಹೋಗೋಣ ಬಾ, ಇವೆಲ್ಲ ಹಾರಾಡ್ತವೆ. ಇದಲ್ಲ ಹೌದಾ ಕೇಕ್ ಅದು ಚಾಕ್ಲೇಟ್ ಅಂತ